ಸುಮಾರು 20 ವರ್ಷ ಮೇಲ್ಪಟ್ಟು ಸೇವೆ ಮಾಡಿದಂತ ಜೈ ಮಾದೇವ ಸಾಹೇಬ್ರು ಅಂತಿದ್ದಾರೆ. ಅವರು ಇದೇ ತಿಂಗಳು 28ರಂದು ನಿವೃತ್ತಿ ಆಗ್ತಾ ಇದ್ದಾರೆ. 60 ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಎಲ್ಲ 4 ಹೋಬಳಿಯಲ್ಲಿ ಅವರು ಚಿರ್ಪುರ್ಸರಾಗಿ ಎಲ್ಲಾ ಕಾಮಗಾರಿ ಅಂದ್ರೆ ನೆರಿಗೆ ಯಾವಾಗ ಹುಟ್ಟು ಬಂದು ನೆರಿಗೆ ನಿಂತು ಹೇಳ್ಕೊಂಡು ಇದುವರೆಗೂ ಕಾಂಕ್ರೀಟ್ ಇರ್ಬೋದು, ಚರಂಡಿ ಇರ್ಬೋದು, ಟ್ಯಾಂಕ್ ಇರ್ಬೋದು, ಅಂಗನವಾಡಿ ಕಾರ್ಯಕ್ರಮ ಅನೇಕ ಕೆಲಸಗಳು ಅವ್ರು ಮಾಡಿದಂತ ಕೆಲಸ ಇಲ್ಲ. ಆಡಂಬಡಿ ಸೊಪ್ಪಿಲ್ಲ ಅವ್ರು ಮಾಡೋ ಕೆಲಸ ಇಲ್ಲ ಅಂದಾಗ 20 ವರ್ಷಕ್ಕೆ ಈ ತಾಲೂಕಲ್ಲಿ ಅಪಾರ ಸೇವೆ ಮಾಡಿ 28ನೇ ತಾರೀಕು ನಿವೃತ್ತಿ ಆಗ್ತಾ ಇದ್ದಾರೆ. ಈ ನಿವೃತ್ತಿ ಸಂದರ್ಭದಲ್ಲಿ ಇಡೀ ಆನೇಕಲ್ ತಾಲೂಕಲ್ಲಿ ಕನ್ನಡ ವಾರ ಪತ್ರಿಕೆ ಸಂಪಾದಕ ಕೆ ಮುನಿಯಪ್ಪರ ನಮ್ಮ ಬಳಗದವರೆಲ್ಲ ಗುರುತಿಸಿ ಅವ್ರಿಗೆ ಚಿಕ್ಕದಾಗಿ ಚಕ್ಕ ಒಂದು ಕಿರಿಕಾಣಿಗೆ ಕೊಟ್ಟು ಒಂದು ಸನ್ಮಾನ ಮಾಡೋಣ ಅಂತ ನಾವೆಲ್ಲ ತೀರ್ಮಾನ ತಗೊಂಡು ಅವ್ರ ಸೇವೆಯನ್ನು ಗುರುತಿಸಿ ಒಳ್ಳೆ ಅವ್ರ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗುರುತಿಸಿ ನಾವು ಅವ್ರಿಗೆ ಒಂದು ಡಾಕ್ಟರ್ ಸುಭಾಷ್ ವರ್ಣಿ ಶ್ರೇಷ್ಠ ಧರಣಿ ಪ್ರಶಸ್ತಿ ನೀಡಿ ಅವ್ರಿಗೆ ಈ ಸಂದರ್ಭದಲ್ಲಿ ಗೌರವಯುತವಾಗಿ ಸನ್ಮಾನ ಮಾಡ್ತಾ ಇದ್ವಿ. ಇವರೇ ಮಾದೇವಿ ಸಾಹೇಬ್ರು. 23 ವರ್ಷಗಳ ಕಾಲ ಈ ತಾಲೂಕಲ್ಲಿ ಸೇವೆ ಮಾಡಿ ಇವಾಗ ಕನ್ನಡ ನಾವು 23 ವಾರ್ಷಿಕೋತ್ಸವ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ರಿ. ಆ ಜೊತೆಗೆ ಈ ಆನೇಕಲ್ ತಾಲೂಕಲ್ಲಿ ಯಾರು ಒಳ್ಳೊಳ್ಳೆ ಯಾವುದೇ ಇಲಾಖೆ ಇರ್ಬೋದು ಸಾಧಕರನ್ನ ಗುರುತಿಸಿ ಕೈಪಿಡಿ ಬುಕ್ಕಲ್ಲಿ ಪ್ರಕಟಣೆ ಮಾಡಬೇಕಂತ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನ ತಗೊಂಡಿದ್ರಿ. ಆ ಒಂದು ವಿಚಾರವಾಗಿ ಅವ್ರಕ್ಕ ಎಲ್ಲಾ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಕ್ಕಾಗಲ್ಲ. ಅವ್ರವ್ರ ಸೇವೆಯನ್ನು ಗುರುತಿಸಿ ಅವ್ರ ಸ್ಥಳದಲ್ಲೇ ಸೇವೆ ಮಾಡೋ ಜಾಗದಲ್ಲಿ ನಾವು ಸನ್ಮಾನ ಮಾಡಿ ಗುರುತಿಸೋಣ ಅಂತ ನಾವೇನು ಬಯಕೆ ಪಡ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೂ ಸಹ ಡಾಕ್ಟರ್ ಸುಭಾಷ್ ವರ್ಣಿ ಶ್ರೇಷ್ಠ ಧರಣಿ ಪ್ರಶಸ್ತಿ ಗೌರವಯುತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ 100 ವರ್ಷ ಸಮಾಜಕ್ಕೆ ಸೇವೆ ಕೊಟ್ಟು ನಮ್ಮಂತವ್ರನ್ನ ಗುರುತಿಸಿ ಅಧಿಕಾರಿಗಳನ್ನ ಈ ತರ ಶ್ರೇಷ್ಠ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಭಾರತ ಕನ್ನಡ ವಾರ ಪತ್ರಿಕೆಯನ್ನು ಬಿಡಿಯಾಗಿ ಬಿಚ್ಚಿಟ್ರು. ಅಂದ್ರೆ ನಿಷ್ಠ ದಿಟ್ಟ ನ್ಯಾರ ಭ್ರಷ್ಟ ಅಧಿಕಾರಿಗಳು ಯಾರೇ ಆಗಲಿ ಸಮಾಜ ಸೇವೆ ಸುಧಾರಣೆ ಆಗಲಿ ನೇರವಾಗಿ ದಿಟ್ಟವಾಗಿ ಖಂಡಿಸ್ತಾರೆ. ಈ ಪತ್ರಿಕೆ ರಾಜ್ಯದಂತೆ ಬೆಳೀಲಿ, ಎಲ್ಲಾ ಕಡೆ ಬೆಳೀತದೆ ಆಗ್ಲಿಂತ ನಾನು ನೋಡ್ತಾ ಇದ್ದೀನಿ. ಪ್ರಜಾಂತ ಪೇಪರ್ ಅವರು ಸೇವೆ ಕೊಡ್ತಾರೆ. ಸಂತೋಷದ ದಿನ. ನಮ್ಮ ಭಾರತ್ ವಾಯ್ಸ್ ಪತ್ರಿಕೆ ಸಂಪಾದಕರಾದ ಕೆ ಮುನಿಯಪ್ಪನವರು ನಮ್ಮ ಸೇವೆ ಗುರುತಿಸಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸುಭಾಷ್ ವರ್ಣಿ ಶ್ರೇಷ್ಠ ಧರಣಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಭಾರತ್ ವಾಯ್ಸ್ ಪತ್ರಿಕೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂದ್ಬಿಟ್ಟು ಈ ಸಮಯದಲ್ಲಿ ಮಾತಾಡ್ತೀನಿ. ಭಾರತ್ ವಾಯ್ಸ್ ಪತ್ರಿಕೆ ಕನ್ನಡ ವಾರ ಪತ್ರಿಕೆ ಸುಮಾರು 23 ವರ್ಷಗಳ ಸತತವಾಗಿ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ. ಅದೇ ತರ ನಮ್ಮ ಸಂಪಾದಕರು ಮುನಿಯಪ್ಪನವರು 23 ವರ್ಷಗಳ ಕಾಲ ಈ ಆನೇಕಲ್ ತಾಲೂಕು ಅಲ್ಲದೆ ಬೇರೆ ಬೇರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕ ಇರ್ಬೋದು, ನಮ್ಮ ಭಾರತ್ ವಾಯ್ಸ್ ಪತ್ರಿಕೆ ಪ್ರಾರಂಭಿಸಿದ ದಿನದಿಂದ ಇಲ್ಲಿವರೆಗೂ ಒಳ್ಳೊಳ್ಳೆ ಸುದ್ದಿ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲ ಒಂದು ಸರ್ಕಾರ ಮಟ್ಟದಲ್ಲಿ ಇಲಾಖೆಗಳ ಮಟ್ಟದಲ್ಲಿ ಅವ್ರನ್ನ ನಾವು ಎಲ್ಲರನ್ನೂ ಗುರುತಿಸಿದೀವಿ. ಎಲ್ಲ ಪತ್ರಿಕೆಗಳು ಸುಮಾರು ಪತ್ರಿಕೆಗಳು ಬರ್ತಾ ಇರ್ತದೆ, ನೋಡ್ತಾ ಇರ್ತೀವಿ. ಅವರು ಸುದ್ದಿಗಳು ಪತ್ರಿಕೆಗಳು ಬರೋದನ್ನ ನಾವು ನೋಡ್ತೀವಿ. ಅವರ ವಿಶೇಷ ಏನಂದ್ರೆ ನಮ್ಮ ಎಲ್ಲ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಗ್ರಾಮ ಪಂಚಾಯತಿಗಳಿರ್ಬೋದು ಅಥವಾ ಎಲ್ಲ ಸರ್ಕಾರಿ ಇಲಾಖೆಗಳಿರ್ಬೋದು, ಪ್ರತಿಯೊಂದು ಸುದ್ದಿನೂ ಅವರು ಒಳ್ಳೇದಿದ್ರೆ ಒಳ್ಳೇದು, ಇಲ್ಲ ಆ ಸುದ್ದಿ ಕೆಟ್ಟದಾಗಿದ್ರೆ ಅಥವಾ ಬೇರೆ ತರ ಇದ್ರೆ ಅದನ್ನು ನೇರವಾಗಿ ಬರೆದು ಅದ್ರ ಬಗ್ಗೆ ಏನು ಕ್ರಮ ತಗೊಬೇಕು ಇಲಾಖೆಗಳಿಗೆ ಗುರುತು ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷ ಆಗುತ್ತೆ. ಅದ್ರ ಬಗ್ಗೆ
ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ. ನಮ್ಮ